ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ ನೋಡಿ ಈ ರೀತಿ ಬೀಡ್ ತೊಗೊಂಡಿನಿ, ಡ್ರಮ್ ಬೀಡಿದು. ಇವತ್ತೊಂದು ಹೊಸ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇವತ್ತು ಡಿಸೈನ್ಗೆ ನೋಡಿ 6 ಎಳೆ ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಇವಾಗ ಒಂದು ಲಾಕ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ. ಇವಾಗ ನೋಡಿ 2 ಸಲ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಸ್ಟಾರ್ಟಿಂಗಿಗೆ ಬೀಡ್ ಹಾಕೋಬೇಕು. ಲಾಕ್ ಮಾಡಿ ಆದಮೇಲೆ ಬೀಡ್ ಹಾಕೋಬೇಕು. ಚೈನ್ ಹಾಕಿಲ್ಲ, ಸ್ಟಾರ್ಟಿಂಗಿಗೆ ಬೀಡ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಡ್ರಮ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಉದ್ದ ಶೇಪಲ್ಲಿ ನೀವು ಯಾವ್ದು ಬೇಕದು ಯೂಸ್ ಮಾಡ್ಬೋದು. ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿನಿ. ಲಾಕ್ ಆದಮೇಲೆ ಚೈನ್ ಹಾಕೋತೀನಿ. ಫಸ್ಟ್ ಸ್ಟಾರ್ಟಿಂಗಿಗೆ ಬೀಡ್ ಹಾಕೋಬೇಕು, ಆಮೇಲೆ ಚೈನ್ ಹಾಕೋಬೇಕು. ಇಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬಾರ್ದು. ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ನೋಡಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಲೂಸಾಗಿ ಇರಬೇಕು. ಬೇಕಾದರೆ 6 ಚೈನ್ ಕೂಡ ಹಾಕೋಬಹುದು. ಒಳಗಡೆ ಲಾಕ್ ಮಾಡ್ಕೊಂಡಿನಿ. ಇವಾಗಿನ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ ಈ ರೀತಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ದಾರ ಮೇಲೆ ಮಾಡಿ ಇನ್ನು ಡ್ರಮ್ ಬೀಡ್ ಹಾಕೋತೀನಿ. ಬೀಡ್ ಸೇರಿಸ್ತೀನಿ. ಬೀಡ್ ಸೇರಿಸಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಅಂದರೆ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಒಂದು ಬೀಡು 5 ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಫುಲ್ ಬೇಸ್ ಲೈನು ಇದೇ ರೀತಿ ಇರುತ್ತೆ. ಹೊಸ ರೀತಿ ಡಿಸೈನ್ ಇದು ನೋಡಿ. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ಇನ್ನು ಚೈನ್ ಹಾಕ್ತಾ ಇದ್ದೀನಿ. ಇನ್ನು ಚೈನ್ ಹಾಕಿ ಇನ್ನು ಲೂಸಾಗಿ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಒಂದು ಬೀಡ್ ಹಾಕಬೇಕು, ಆಮೇಲೆ ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ಫುಲ್ ಬೇಸ್ಲೈನ್ ಇದೇ ರೀತಿ ಇರುತ್ತೆ. ಫಸ್ಟ್ ಬೀಡ್ ಹಾಕಿನಿ, ಚೈನು, ಆಮೇಲೆ ಬೀಡು, ಚೈನು ಇದೇ ರೀತಿ ಹಾಕೋಬೇಕು. ಫುಲ್ ಸೀರೆ ಬೇಸ್ಲೈನ್ ಇದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್. ಹೊಸ ರೀತಿ ಡಿಸೈನ್ ಇದು. ಇನ್ನೂ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಹೊಸ ಟೈಪ್ ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಹಾಕೋದು, ತುಂಬ ಬೇಗ ಕೂಡ ಆಗುತ್ತೆ, ಕಷ್ಟ ಏನಿಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಸಿಂಪಲಾಗಿ ಹಾಕೋದು. 3 ಸ್ಟೆಪ್ ಬರುತ್ತೆ ಡಿಸೈನು. ಇನ್ನು ನೋಡಿ ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇದೇ ರೀತಿ ಹಾಕೋಬೇಕು. ಫುಲ್ ಸೀರೆ ಫುಲ್ ಬೇಸ್ಲೈನು ಇದೇ ರೀತಿ ಹಾಕೋಬೇಕು. 3 ಸ್ಟೆಪ್ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ಒಂದು 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಆಮೇಲೆ ಒಂದು ಬೀಡು ಲಾಸ್ಟಲ್ಲಿ ನೋಡಿ. ಇವಾಗ ನಾನು ಇಲ್ಲಿ ದಾರ ಏನು ಕಟ್ ಮಾಡ್ತಾ ಇಲ್ಲ. ಇವಾಗ ಈ ಉಲ್ಟಾ ಸೈಡಿಂದು ವರ್ಕ್ ಮಾಡ್ಕೋಬೇಕು. ಅದಕ್ಕೆ ಸೀರೆ ಉಲ್ಟಾ ಮಾಡಿ ವರ್ಕ್ ಮಾಡ್ಕೋತೀನಿ. ನೋಡಿ ಒಂದು ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಪಕ್ಕದಲ್ಲಿ ಒಂದು 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಾದ್ಮೇಲೆ ಸೀರೆ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಸೈಡು ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೀರೆ ಉಲ್ಟಾ ಸೈಡು ವರ್ಕ್ ಮಾಡ್ತಾ ಇದ್ದೀನಿ. ಹೊಸ ರೀತಿ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಉಲ್ಟಾ ಸೈಡ್ ವರ್ಕ್ ಮಾಡಿ ನೋಡಿ. ಇವಾಗ ಏನು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿದೆಲ್ಲ ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ನೋಡಿ ಫುಲ್ ನಾವೆಲ್ಲ 5 ಚೈನ್ ಹಾಕಿದ್ದೆಲ್ಲ ಅಲ್ಲಿ ಇವಾಗ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ 5 ಚೈನ್ ಒಳಗೆ ಟೋಟಲ್ ನಾನು ಇಲ್ಲಿ 7 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ಉಲ್ಟಾ ಸೀರೆ ಉಲ್ಟಾ ಸೈಡು ವರ್ಕ್ ಮಾಡ್ತಾ ಇದ್ದೀನಿ. 7 ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. 5 ಚೈನ್ ಒಳಗೆ 7 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ನೋಡಿ ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ಬರೀ ಸಿಂಗಲ್ ಕ್ರೋಶೆ ಹಾಕೋಬೇಕು. 7 ಸಿಂಗಲ್ ಕ್ರೋಶೆ ಹಾಕಿ ಇವಾಗ ಅದು ಬೀಡ್ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಬೀಡ್ ಪಕ್ಕ ಲಾಕ್ ಐತಿ.
7 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋಬೇಕು. ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕೋಬೇಕು. ನೋಡ್ಕೊಳ್ಳಿ ಫಸ್ಟು ಒಂದು 4 5 ಚೈನ್ ಹಾಕೋಬೋದು. ಹಾಕಿಸಿನ ಇಲ್ಲಿ ನೋಡಿ ಬೀಡ್ ಈ ಕಡೆ ಈ ಸೈಡ್ ಐತಲ್ಲ 5 ಚೈನ್ ಲಾಕ್ ಮಾಡಿದ್ದಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಮೇಲೆ ಬರಬೇಕು ಆ ಚೈನು. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಎಷ್ಟು ಚೈನ್ 5 ಚೈನ್ ಹಿಡಿಯುತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡ್ ಆ ಸೈಡಿಂದು ಈ ಸೈಡು ಲಾಕ್ ಮಾಡ್ಕೋಬೇಕು ಚೈನ್ ಹಾಕಿ. ಅಲ್ಲಿ ಕುಚ್ಚು ಬರುತ್ತೆ, ಅದಕ್ಕೆ ಬೀಡ್ ತಳಗೆ ಕುಚ್ಚು ಬರುತ್ತೆ. ಇವಾಗ ನೋಡಿ ಇನ್ನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಐತಲ್ಲ ಆವಾಗ 7 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ತುಂಬ ಬೇಗ ಕೂಡ ಆಗುತ್ತೆ ಡಿಸೈನು, ನೋಡೋಕ್ಕೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಇನ್ನು ನೋಡಿ 7 ಸಿಂಗಲ್ ಕ್ರೋಶೆ 5 ಚೈನು, ಸಿಂಗಲ್ ಕ್ರೋಶೆ 5 ಚೈನು. ತುಂಬ ಹಾಕೋದಂದ್ರೆ ಸಿಂಪಲಾಗಿ ಡಿಸೈನು. ಈ ಡಿಸೈನ್ಗೆ 6 ಚೈನ್ ಇಲ್ಲ, ಇದೇ ಆರ್ಚ್ ಇದು. 7 ಸಿಂಗಲ್ ಕ್ರೋಶೆ ಮಾಡಿ ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಇನ್ನು ಚೈನ್ ಹಾಕಿ ಬೀಡ್ ಅಲ್ಲಿಂದ ಚೈನ್ ಹಾಕಿ ಬೀಡ್ ಮೇಲಿಂದ ಈ ಸೈಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಸೈಡ್ ಲಾಕ್ ಮಾಡ್ಕೋತಾ ಇದ್ದೀನಿ ಚೈನ್ ಹಾಕಿ. ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಇದೇ ರೀತಿ ಫುಲ್ ಸೀರೆ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಸಿಂಗಲ್ ಕ್ರೋಶೆ ಮಾಡಿದ್ರೆ. ಇದೇ ರೀತಿ ಹಾಕ್ಕೋಬೇಕು ನೋಡಿ ಫುಲ್ ಸೀರೆ. ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಸಿಂಗಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆ ತುಂಬಾ ಈಜಿ ಮಾಡೋದು. ಲಾಕ್ ಅಂದರೆ ಒಂದೇ, ಸಿಂಗಲ್ ಕ್ರೋಶೆ ಅಂದರೆ ಒಂದೇ. ಬರೀ ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ನೋಡಿ ಲಾಕು 5 ಚೈನ್ ಒಳಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆಮೇಲೆ ಅದು ಲಾಕ್ ಆಯ್ತಲ್ಲ ಬೀಡ್ ಪಕ್ಕ ಲಾಕು, ಅದ್ರ ಮೇಲೆ ಲಾಕ್ ಮಾಡಿ ಚೈನ್ ಹಾಕಿ ಬೀಡ್ ಆ ಸೈಡು ಲಾಕ್ ಮಾಡ್ಕೋಬೇಕು. ಲಾಕು 7 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಚೈನ್ ಹಾಕ್ಕೋಬೇಕು. ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಫುಲ್ ಸೀರೆ ಹಾಕಿ ತೋರಿಸ್ತೀನಿ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ, ಉಲ್ಟಾ ಸೈಡ್ ವರ್ಕ್ ಮಾಡಿದ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದೈತಿ. ಬೀಡ್ ತಳಗೆ ಕುಚ್ಚು ಬರುತ್ತೆ. ಇವಾಗ ನೋಡಿ 3ನೇ ಲೇಯರ್ ಮಾಡೋಕ್ಕೆ ಪಿಂಕ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಸೀದಾ ಸೈಡ್ ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾವು ವರ್ಕ್ ಮಾಡ್ದಲ್ಲ ಸೀದಾ ಸೈಡು, ಆ ಸೀದಾ ಸೈಡ್ ವರ್ಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿದ್ದೆಲ್ಲ 2 ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಇನ್ನು ಬೀಡ್ ಹಿಂದೆ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕೊಚ್ಚು ಬರುತ್ತೆ. ಎಷ್ಟು ಚೈನ್ ಹಿಡುತ್ತೆ ಅಷ್ಟು ನೋಡ್ಕೋಬೇಕು. ಫಸ್ಟು ನೋಡ್ಕೊಂಡು 5 ಚೈನ್ ಹಾಕ್ಕೊಂಡು ಇವಾಗ ನೋಡಿ ಫಸ್ಟ್ ನಾವು ಉಲ್ಟಾ ಸೈಡ್ ಲಾಕ್ ಮಾಡ್ಕೊಂಬಂದೆಲ್ಲ ಅಲ್ಲಿ ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ನೋಡಿ ನಾವು 7 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಇದೇ ರೀತಿ ಇರುತ್ತೆ. ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಟೋಟಲ್ ನಾವು 7 ಸಿಂಗಲ್ ಕ್ರೋಶೆ ಮಾಡಿದ್ದೆಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಈ ಸೈಡು 3 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಪಿಂಕ್ ಕಲರ್ದು ಮಾಡ್ತಾಯಿದ್ದೆಲ್ಲ 3 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚಿಕ್ಕ ಸೈಜ್ ಬೀಡ್ ಹಾಕೋತೀನಿ. ಇವಾಗ 3 ಆಗಿದೆ. ಇವಾಗ ಚಿಕ್ಕ ಸೈಜ್ ಒಂದು ಬೀಡ್ ಹಾಕೋತೀನಿ. ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಈ ಡಿಸೈನ್ ಫುಲ್ಲು ಬರೀ ಸಿಂಗಲ್ ಕ್ರೋಶೆ ಮೇಲೆ ಇರುತ್ತೆ, ಡಬಲ್ ಕ್ರೋಶೆ ಏನು ಹಾಕ್ತಾಯಿಲ್ಲ. ಫುಲ್ ಸಿಂಗಲ್ ಕ್ರೋಶೆ ಬರುತ್ತೆ ಈ ಡಿಸೈನು. ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಯೂಸೇ ಮಾಡಿಲ್ಲ. ಇವಾಗ ನೋಡಿ ಅದು ನೆಕ್ಸ್ಟ್ ಹೋಲ್ ಐತಲ್ಲ ಆ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡೇನು ಲಾಕ್ ಮಾಡಿಲ್ಲ. ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಟೈಟಾಗಿ ಮಾಡಿಬಿಟ್ರೆ ಸ್ವಲ್ಪ ಆಮೇಲೆ ಕಷ್ಟ ಆಗುತ್ತೆ ನಮಗೆ. ಸ್ವಲ್ಪ ಅಷ್ಟು ಲೂಸು ಬೇಡ, ಅಷ್ಟು ಟೈಟು ಬೇಡ, ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಇವಾಗಿನ 3 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೋಟಲ್ 7 ಸಿಂಗಲ್ ಕ್ರೋಶೆ ಮಾಡಿದೆಲ್ಲ ಒಂದು ಬೀಡ್ ಆಯಿತು. ಆ ಸೈಡ್ 3 ಈ ಸೈಡ್ 3 7 ಸಿಂಗಲ್ ಕ್ರೋಶೆ ಬರುತ್ತೆ ಪಿಂಕ್ ಕಲರ್ದು.
ಇವಾಗ ಪಿಂಕ್ ಕಲರ್ ದಾರ ತೊಗೊಂಡು ವರ್ಕ್ ಮಾಡ್ತಾಯಿದ್ದಿಲ್ಲ, ಈ ಸೈಡ್ 3 ಆ ಸೈಡ್ 3 ಸಿಂಗಲ್ ಕ್ರೋಶೆ, ಸೆಂಟ್ರಲ್ಲಿ ಬೀಡ್ ಬರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸಿಂಪಲ್ಲಾಗಿ ಬೇಗ ಕೂಡ ಹಾಕೋದು, ಬರೀ ಸಿಂಗಲ್ ಕ್ರೋಶೆ ವರ್ಕು. ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ, ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದು ತುಂಬ ಸಿಂಪಲ್ ಐತಿ ಈ ಸ್ಟೆಪ್. ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು, ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದೈತಿ, ಚಿಕ್ಕ ಆರ್ಚು ತುಂಬಾ ಚೆನ್ನಾಗಿ ಬಂದೈತೆ ನೋಡಿ. ಡಬಲ್ ಕ್ರೋಶೆ ಯೂಸೇ ಮಾಡಿಲ್ಲ, ಬರೀ ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೋತೀನಿ. ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಲಾಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ, ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಒಂದು ಬೀಡ್ ಹಾಕೋತೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚಿಕ್ಕ ಸೈಜ್ ಬೀಡ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕೋಬೇಕು. ಇದೇ ರೀತಿ ಬರುತ್ತೆ ಫುಲ್ ಡಿಸೈನ್. ಇದು ತುಂಬ ನೋಡೋಕ್ಕಂತ ತುಂಬ ಚೆನ್ನಾಗಿ ಲುಕ್ ಬಂದಿದೆ. ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಸೀರೆ ಮೇಲೆ ಹಾಕಿ ನೋಡಿದಲ್ಲ, ತುಂಬ ಚೆನ್ನಾಗಿ ಲುಕ್ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ದು. ಡಬಲ್ ಕ್ರೋಶೆ ಇಲ್ಲ, ಬರೀ ಸಿಂಗಲ್ ಕ್ರೋಶೆ ಅಂತ ವರ್ಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕ್ಕೊಂಡು ಇನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಐತಿ. ನೋಡಿ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬಂದೈತಿ. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಆರ್ಚುನ ಎಷ್ಟು ನೀಟಾಗಿ ಬಂದೈತಿ, ಕ್ಯೂಟಾಗಿ. ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ಫುಲ್ ಸೀರೆ ಹಾಕಿ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ. ಎಷ್ಟು ನೀಟಾಗಿ ಬಂದೈತಿ, ಬರೀ ಸಿಂಗಲ್ ಕ್ರೋಶೆ ವರ್ಕ್ ಇದು. ತುಂಬ ಚೆನ್ನಾಗಿ ಬಂದೈತಿ. ಕುಚ್ಚೆಲ್ಲ ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದೈತಿ. ನೋಡಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ಲುಕ್ ನೋಡಿ ಎಷ್ಟು ನೀಟಾಗಿ ಬಂದೈತಿ ಕುಚ್ಚೆಲ್ಲ. ಅದು ಒಂದು ಕಲರ್ ಗ್ರೀನ್, ಒಂದು ಪಿಂಕ್ ಒಂದು ಕಲರ್ ಹಾಕಿದ್ದೀನಿ ಕುಚ್ಚಿಗೆ. ತುಂಬಾ ಚೆನ್ನಾಗಿ ಬಂದೈತಿ. ಈ ಸಲ ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಡುವೆ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್. ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.